ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಅಯ್ಯಯ್ಯೋ 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 ಧಿಕ್ಕಾರ 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 ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಧಿಕ್ಕಾರ ಅಯ್ಯಯ್ಯೋ 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 ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 ಭಾರತ್ ಮಾತಾ ಕಿ ಬೆಲೆ ಪರಿಹಾರ ನೀಡದ ರಾಜ್ಯ ಸರ್ಕಾರಕ್ಕೆ ಬೆಲೆ ಪರಿಹಾರ ನೀಡದ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಅಯ್ಯಯ್ಯೋ 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 ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ विरोधी कांग्रेस सरकार गणू सलगर साहेबच्या दरबारकडून आम्ही हे रैत मोर्चाकडून रॅली काढलेला आहे. पहिले एकदा आम्ही मोठा कार्यक्रम केला रैत मोर्चाचा. आतापर्यंत बेड्या परिहार मिळाला नाही. आता ह्याच्या पुढे आम्ही हे घराचा घातलेला आहे ऍग्रिकल्चर ऑफिसला. त्याकरता विनंती आहे तुम्ही आमचं रैत मोर्चे ग्रामीण होते नगर होते आमचं गोसकान चालू केला समजायला बेळे परिहार द्यावा म्हणून आमचं विनंती आहे. सरकार असं झालं गॅरंटी देऊन त्यांच्याजवळ बजेट राहिलं नाही. हे काही नव्हते. भालकीला दिले बाबूला अमरावतीला दिले सर्वकडे बिदरला दिला. आमचं गोसकान आणि हुकला तालुक्या इच्छितो सिद्धरामय्या सरकारला सांगू इच्छितो शेतकऱ्याची कळकळ तुम्ही घेऊ नका. सगळ्यात महत्वाची गोष्ट कबीर काम ने सबकी दुआ लो एक की बददुआ मत लो बोल के बोलते है. सिद्धरामय्या सरकार को मैं बताना चाहता हूँ वो हमारे खेती ಬಹಳ ಪ್ರಯತ್ನ ಮಾಡಿ ಎಷ್ಟು ಮಾಡಿದ್ರು ಏನಾದ್ರು ಅಂದ್ರೆ ನಮ್ಮ ಸರ್ಕಾರ ಏನಾದ್ರು ಅಂದ್ರೆ ಇವತ್ತಿನ ತನಕ ಪರಿಹಾರ ಕೊಟ್ಟಿಲ್ಲ. ಅದ ಕಾರಣ ರೈತರು ಬಹಳ ಆಕ್ಚುಲಿ ಪರೇಶಾನದಾಗ ಹರ ಅತಿ ಭಯಂಕರ ಪರೇಶಾನ. ರಬಿ ಬೆಳೆ ಏನಾದ್ರು ಹುಳಿ ತೆಗಿಬೇಕು ಅಲ್ಲಿ ಬಿತ್ತಬೇಕು ಬೀಜ ತಗೋಬೇಕು ಗೊಬ್ಬರ ಕೊಡಬೇಕು. ಪೈಲೇದು ಏನಾದ್ರು ಸಾಹುಕಾರ ಬಡ್ಡಿ ಇದೆ ಬ್ಯಾಂಕಿನ ಸಹಕಾರ ಬ್ಯಾಂಕಿನ ಬಡ್ಡಿ ಇದೆ ಸ್ಟೇಟ್ ಬ್ಯಾಂಕಿನ ಬಡ್ಡಿ ಇದೆ. ಅದು ಎಲ್ಲ ಏನಾದ್ರು ಪರಿಸ್ಥಿತಿದಾಗ ಏನಾದ್ರು ಇವತ್ತು ರೈತರು ಹರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಕಷ್ಟದಲ್ಲಿದ್ದಾರೆ. ರೈತರ ಬೆಳೆ ಅಂತೂ ಹೋಗಿದೆ. ಬೆಳೆ ಜೊತೆ ಮಣ್ಣು ಸಹಿತ ಕೊಚ್ಕೊಂಡು ಹೋಗಿದೆ. ಆದರೆ ಇವತ್ತು ಸರ್ಕಾರ ಇಲ್ಲಿವರೆಗೆ ಯಾವುದೇ ಒಂದು ಪೈಸೆ ಕೂಡ ಬೆಳೆ ಪರಿಹಾರ ನೀಡದೇ ತಾರತಮ್ಯ ನೀತಿಯನ್ನ ಅನುಷ್ಠಾ ಇದ್ದ ಬಂಧುಗಳೇ. ಇವತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ ಉಪಮುಖ್ಯಮಂತ್ರಿಯವರಿಗೆ ನಾನು ಈ ಮೋರ್ಚಾ ಈ ನಮ್ಮ ಒಂದು ಪ್ರತಿಭಟನೆ ಮುಖಾಂತರ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ತಾವು ಕುರ್ಚಿಯ ಕಿತ್ತಾಟವನ್ನು ಬಿಟ್ಟು ಕೃಷಿ ಮಂತ್ರಿಯವರು ಈ ಕಡೆ ಒಂದು ಕೂಡ ತಾವು ವಿಸಿಟ್ ಮಾಡಿದ್ದೇನೆ. ಈಗಲಾದ್ರೂ ಕೂಡ ವಿಸಿಟ್ ಮಾಡಲಿಕ್ಕೆ ಪರವಾಗಿಲ್ಲ. ಆದರೆ ಬೆಳೆ ಪರಿಹಾರಕ್ಕಾದ್ರೂ ತಾವು ಮುತುವರ್ಜಿ ವಹಿಸಿ ಈ ಸಂಬಂಧಪಟ್ಟ ನಮ್ಮದೆಲ್ಲ ಏನು ಅಧಿಕಾರಿಗಳನ್ನ ತಾವು ಕ್ರಮಕೊಂಡು ಇವತ್ತು ಬೆಳೆ ಪರಿಹಾರ ರೈತರಿಗೆ ಕೊಡಬೇಕು. ಇಲ್ಲದ್ರೆ ನಮ್ಮ ಮುಂದಿನ ಹೋರಾಟ ಉಗ್ರ ರೀತಿಯಿಂದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಂತ ಎಲ್ಲರಿಗೂ ಒಂದು ಸೇರಿ ಮಾತನಾಡುತ್ತೇನೆ. अनु सियासत तोड़ने के लिए अगर आप मजबूर करोगे तो उसका भी अंजाम सरकार भुगतेगी. यह सरकार जिस किसान मोर्चा के पिछली जो रैलियां हुई हमारे किसानों के हमदर्द शबनू सरकार साहब ने जब घोड़ों से अपने ऊपर बरसात कराई मार खाई इसके ऊपर समूचे देश में नहीं वर्ल्ड में इसकी चर्चा हो गई. लेकिन ये गुंजी बहरी सरकार नहीं ಪಾಲಿಸ್ತೀವಿ. ಹಮ್ಮಿಕೊಂಡಂತಹ ಈ ಒಂದು ಪ್ರತಿಭಟನೆಯ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಯಾವ ರೀತಿಯಾಗಿ ಅತಿಯಾದ ಮಳೆಯಿಂದಾಗಿ ಬೆಳೆಯನ್ನು ಯಾವ ರೀತಿ ಹಾನಿಯಾಗಿದೆ. ಸುಮಾರು ಮನುಷ್ಯನು ನಿಲ್ತಕ್ಕಂಥ ಮನುಷ್ಯನ ಹೈಟಿಗೆ ಸಮಾನವಾಗಿ ಅವರು ಹೊಲದಲ್ಲಿ ನೀರು ನಿಂತ್ಕೊಂಡು ಫಲವತ್ತಾದಂತಹ ಮಣ್ಣು ಕೊಚ್ಕೊಂಡು ಹೋಗಿ ಎಲ್ಲ ಬೆಳೆ ಪೂರ್ತಿ ಹಾನಿಯಾಗಿರುವ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ನಿದ್ದಿಗಟ್ಟಿದೆ. ಅವರಿಗೆ ಮಾನ್ಯ ಶಾಸಕರು ನಮ್ಮ ಕ್ಷೇತ್ರ ಶಾಸಕರು ಈಗಾಗಲೇ ಪ್ರತಿಭಟನೆ ಮಾಡಿ ಜಾತ್ರೆ ಏಟುಗಳನ್ನು ತಿಂದು ಇಡೀ ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ಮಾಡಿದ್ರು ಕೂಡ
ಇನ್ನೂ ಅವರು ನಿತ್ಯವಾಗಿ ಇದ್ದಾರೆ. ಅವ್ರನ್ನ ಬೇಡ್ಕೊಳ್ಳೋದೇನು, ರೈತರಿಗೆ ಪರಿಹಾರ ಕೊಡಿ ಸ್ವಾಮಿ, ಎಕರೆಗೆ 25,000 ರೂಪಾಯಿ ಕೊಡಿ, ಬೆಳೆ ವಿಮೆಯನ್ನು ಆದಷ್ಟು ಬೇಗ ಕೊಟ್ಬಿಡಿ. ಅದರ ಜೊತೆಗೆ ನೀವು ಎಲ್ಲಾ ರೈತರಿಗೆ ಏನ್ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಅವರು ಸಾಲ ಪಡೆದಿದ್ದಾರೆ ಬೆಳೆಯ ಮೇಲೆ, ಆ ಸಾಲವನ್ನು ಮನ್ನಾ ಮಾಡಿ ಅಂತ ನಿಮಗೆ ನಿಮ್ಮ ಕುರ್ಚಿ ಕಿತ್ತಾಟ ಬಿಟ್ಟು ಬೇರೆ ಏನು ಕಾಣ್ತಾ ಇಲ್ಲ. ರೈತರ ಶಾಪ ನಿಮಗೆ ತಟ್ಟುತ್ತೆ ಸ್ವಾಮಿ. ಆದಷ್ಟು ಬೇಗ ನೀವೇನಾದ್ರೂ ಪರಿಹಾರ ಕೊಟ್ಟಿಲ್ಲ ಅಂತಂದ್ರೆ ರೈತರು ಸಂಕಷ್ಟಕ್ಕಿಳಿತಾರೆ. ಅವರು ನಿಮ್ಮಿಂದಾಗಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ನಿಮ್ಮನ್ನು ಮನವಿ ಮಾಡ್ಕೊತೀವಿ, ಆದಷ್ಟು ಬೇಗ ನಿಮ್ಮ ಅರ್ಥಾಯಿ ಧೋರಣೆಯನ್ನು ಬಿಟ್ಕೊಟ್ಟು ರೈತರಿಗೆ ಪರಿಹಾರ ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಹಾಕ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಿಧಾನಸಭಾ ಮತಕ್ಷೇತ್ರದಲ್ಲಿ ಸಮಸ್ತ ಈ ನಾಡಿನ ರೈತರ ಬದುಕು ಕತ್ತಲಾದ ಪ್ರಯುಕ್ತ ಈ ಸಲದ ಧಾರಾಕಾರದ ಮಳೆ ರೈತರ ಬದುಕಿನಲ್ಲಿ ಪಡಬಾರದಂತ ಕಷ್ಟಪಡ್ತಕ್ಕಂಥ ಕಷ್ಟಕ್ಕೆ ನೂಕಿದ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕೃಷಿ ಇಲಾಖೆ ಮುತ್ತಿಗೆ ಹಾಕಬೇಕು ಅಂತಕ್ಕಂಥ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲ ಮಂಡಲದ ಅಧ್ಯಕ್ಷರು, ಎಲ್ಲ ಪಕ್ಷದ ಆದರಣೀಯ ಹಿರಿಯ ಮುಖಂಡರುಗಳೇ, ಇದೀಗ ತಾನೇ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರು ಸವಿಸ್ತಾರವಾಗಿ ತಮ್ಮ ಮನವಿಯನ್ನ, ತಮ್ಮ ಆಗ್ರಹವನ್ನ ಈ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಏನ್ ಬೇಕು ಅದನ್ನೆಲ್ಲ ಮಾತನಾಡಿದ್ದಾರೆ. ಈ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, ಕೃಷಿ ಸಚಿವರು, ಕಂದಾಯ ಸಚಿವರಲ್ಲಿ ನಾವು ವಿನಂತಿಯನ್ನ ಮಾಡ್ತೇವೆ. ಅನೇಕ ಹೋರಾಟಗಳು, ಬಸವ ಕಲ್ಯಾಣ ಸೇರಿದಂತೆ ಈ ರೈತರಿಗಾಗಿ, ಈ ರೈತ ಕುಟುಂಬದ ಉತ್ತಮ ಬದುಕಿಗಾಗಿ ನಾವು ಹೋರಾಟವನ್ನ ಮಾಡಿದ್ದೇವೆ. ಏನಂತ ಹೋರಾಟ ಮಾಡಿದ್ದೇವೆ ನಾವು? ರೈತರಿಗೆ ಮಹಾರಾಷ್ಟ್ರದ ಮಾದರಿಯಲ್ಲಿ ಯಾವ ರೀತಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ದೇವೇಂದ್ರ ಫಡ್ನವೀಸ್ ಅವರು ಏನು ಪರಿಹಾರ ಕೊಟ್ಟರು ಅಂಥದ್ದೇ ಪರಿಹಾರ ಕೊಡಿ ಸ್ವಾಮಿ ಅಂತ ಹೇಳಿ ನಾವು ವಿನಂತಿಯನ್ನ ಮಾಡಿದ್ದೇವೆ. ರೈತರು ಅನೇಕ ಜನ, ಸಾವಿರಾರು ಜನ ಈ ಸರ್ಕಾರ ಬಂದಾಗ ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ಸಲದ ರೈತರು ತಮ್ಮ ಮಕ್ಕಳು ಮದುವೆ ಮಾಡಂಗಿಲ್ಲ. ಪೂನಾ, ಬೆಂಗಳೂರು, ಬಾಂಬೆ, ಹುಬ್ಬಳ್ಳಿ, ಧಾರವಾಡದಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೆ ಫೀಸ್ ಕಟ್ಟತಕ್ಕಂಥ ಪರಿಸ್ಥಿತಿಯಲ್ಲಿಲ್ಲ. ಅದಕ್ಕಾಗಿ ನಾವು ಕೈ ಜೋಡಿಸಿ ಹೋರಾಟ ಮಾಡಿದ್ವಿ, ಅರಬತ್ತಲ್ಲೇ ಮೆರವಣಿಗೆ ಮಾಡಿದ್ವಿ, ಚಮಕ ತಗೊಂಡು ಹೊಡ್ಕೊಂಡಿವಿ. ನಮ್ಮ ಕಷ್ಟ ನಿಮ್ಗೆ ಗೊತ್ತಾಗಬೇಕು, ರೈತರ ಕಷ್ಟ ನಿಮ್ಗೆ ಗೊತ್ತಾಗ್ಬೇಕಂತ ಹೇಳಿ. ಕೂಡ ಸರ್ಕಾರ ಇದು, ಕಿವುಡ ಸರ್ಕಾರ ಇದು, ದಪ್ಪ ಚರ್ಮದ ಸರ್ಕಾರ ಇದು. ಇವ್ರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಬರೀ ಓಟ್ ತಗೊಳಕ್ ಮಾತ್ರ ರೈತರು ಬೇಕು. ಅವ್ರ ಎದುರದೊಳಗ ಹರ ಅಂದ್ರ ಆ ಮುಖ್ಯಮಂತ್ರಿ ಕುರ್ಚಿ ಆಟದೊಳಗ, ಮಂತ್ರಿ ಸ್ಥಾನದ ಕುರ್ಚಿ ಆಟದೊಳಗ ಎಲ್ಲಾ ಸಚಿವರು ದೆಹಲಿಗೆ ಹೋಗೋದು, ಬೆಂಗಳೂರು ಬರೋದು. ರೈತರು ಏನ್ ಮಾಡ್ಲತ್ತಾರ, ರೈತರ ಬದುಕು ಏನಾಗ್ಯದ, ರೈತರು ಎಷ್ಟು ಕಷ್ಟದೊಳಗಾರ ಅವ್ರಿಗೆ ಯಾವುದು ಕುದಿ ಇಲ್ಲ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರು ಆದಂತ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಅವರು ಆದೇಶ ಕೊಟ್ಟಂತ ಹಿನ್ನೆಲೆಯಲ್ಲಿ ನಾವು ಬರೀ ಬಸವ ಕಲ್ಯಾಣದ ಕೃಷಿ ಇಲಾಖೆ ಮುತ್ತಿಗೆ ಹಾಕ್ತಾ ಇಲ್ಲ, ರಾಜ್ಯದ ಪ್ರತಿಯೊಂದು ಕೃಷಿ ಇಲಾಖೆಗೆ ಮುತ್ತಿಗೆ ಹಾಕ್ತಕ್ಕಂತ ಕೆಲಸ ಮಾಡಿದ್ರ ನಾವು ಹೋರಾಟಕ್ಕಿಳಿದ್ರ ಇವತ್ತು ಪೊಲೀಸರು ನಿಮ್ ಕೈದೊಳಗರ ಅಂತ ಹೇಳಿ ನಮ್ಮ ಹೋರಾಟ ಹತ್ತಿಕ್ಕತಕ್ಕಂತ ಕೆಲಸ ತಾವು ಮಾಡ್ತಾ ಇದ್ದೀರಿ. ಆದ್ರೆ ತಮಗೆ ಗೊತ್ತಿರಲಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಯಾವತ್ತೂ ಕಾನೂನು ಉಲ್ಲಂಘನೆ ಆಗ್ತಕ್ಕಂತ ಕೆಲಸ ಮಾಡಿದ್ದು ಬಹುತೇಕ ಇತಿಹಾಸದಲ್ಲೇ ಇಲ್ಲ. ಅದೇನಾದ್ರೂ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರು. ನಾನು ಈ ನೆಲದ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ, ಇಲ್ಲಿನ ಶಾಸಕನಾಗಿ ನಿಮ್ ಕಣ್ತರ್ತಕ್ಕಂಥ ಹೋರಾಟ ಈಗಾಗಲೇ ಮಾಡಿದ್ದೇವೆ. ಈಗಲೂ ತಮಗೆ ವಿನಂತಿಯನ್ನ ಮಾಡ್ತೇವೆ. ಕನಿಷ್ಠ ಪರಿಹಾರ ಕೊಡ್ತಕ್ಕಂಥ ಮನಸ್ಸು ನಿಮಗಿಲ್ಲ, ಕನಿಷ್ಠ ಇನ್ಸೂರೆನ್ಸ್ ಕೊಡ್ತಕ್ಕಂಥ ಮನಸ್ಸು ನಿಮಗಿಲ್ಲ. ನಿಮ್ಮಂತವರಿಂದ ಈ ರೈತರ ಬದುಕು ಹಸನಾಗ್ಲಿಕ್ಕೆ 100% ಸಾಧ್ಯ ಇಲ್ಲ. ಇವತ್ತೇನು ನಮ್ಮ ಹಿರಿಯ ನಾಯಕರಾದಂತ ಕಮಲಾಕರ್ ಪಾಟೀಲ್ ಮಂದಳ್ಳಿ ಅವರು ಹೇಳಿದ್ರು, ಏನೋ ನಿಮಗೆ 100% ಅವ್ರ ಶಾಪ ತರ್ತದ. ಕಬೀರ್ ದಾಸರು ಹೇಳ್ಯಾರ, ಯಾರ್ದಾರೆ ಶಾಪ ತೊಗೊಂಡ್ರು ಪರವಾಗಿಲ್ಲ, ರೈತರು ಉಸಿರಾಗ್ಲಿ, ರೈತರ ಶಾಪ ಆಗಲಿ, ರೈತರ ಕಳಕಳಿಗೆ ಎಂದು ಹತ್ತಬಾರ್ದು ಅಂತ ಹೇಳಿ ಇವತ್ತು ನನಗೆ ವಿಶ್ವಾಸದ. ಏನು ಆ ಮುಗ್ಧರ ರೈತರ ಬದುಕಿನ ಜೊತೆ ತಾವೇನು ಚೆಲ್ಲಾಟ ಆಡ್ಲತ್ತಿರಲ್ಲ, ಬರ್ತಕ್ಕಂತ 2028 ಬಹುತೇಕ ನಿಮಗೆ ಕತ್ತಲು ಕಾಣ್ತದ. ಹಾಗಾಗಿ
ಮಾನ್ಯ ಮುಖ್ಯಮಂತ್ರಿಗಳೇ, ಕೃಷಿ ಸಚಿವರೇ, ಈಗಲೂ ನಾನು ವಿನಂತಿಯನ್ನ ಮಾಡ್ತೇನೆ, ಕೈಜೋಡಿಸಿ ವಿನಂತಿಯನ್ನು ಮಾಡ್ತೇನೆ. ಈ ರೈತರ ಪರವಾಗಿ ಇವತ್ತು ರೈತರು ನನಗೆ ಫೋನ್ ಮಾಡ್ಲತ್ತಾರ, ಏನಪ್ಪ ಹೋರಾಟ ಮಾಡಿದ್ರೆ 8-10 ಸಾವಿರ ಜನ ಅರವತ್ತಲ್ಲೇ ಮೆರವಣಿಗೆ ಮಾಡಿದ್ವಿ, ಚಪ್ಪ ತಗೊಂಡು ಹೊಡ್ಕೊಂಡು ಇವತ್ತಿಗೆ ಒಂದು ನಯಾ ಪೈಸೆ ನಮ್ಮ ಅಕೌಂಟಿಗೆ ಬಿದ್ದಿಲ್ಲ, ನಾವು ಹಾದಿ ಕಾಯ್ಲತ್ತೀವಿ, ದುಡ್ಡಿಲ್ಲ, ಕಿರಾಣಿಗಳು ಉದುರಿ ತಂದಿದ್ದು ಉಡ್ಲಕ್ ನಮಗ್ ಗತಿ ಇಲ್ಲ, ಏನ್ ಮಾಡ್ಬೇಕಪ್ಪ ಅಂತ ಕೇಳತ್ತಾರ. ನಾವು ಅವ್ರಿಗೆ ಏನ್ ಹೇಳ್ತೀನಿ ಅಂದ್ರ, ಇವತ್ತು ಬರ್ತದ, ನಾಳೆಗೆ ಬರ್ತದ, ನಾಡ್ದು ಬರ್ತದ ಅಂತ ಹೇಳಿ ಅವ್ರಿಗೆ ಒಂದೇ ಸವನ ಆಶ್ವಾಸನೆ ಕೊಡ್ತಕ್ಕಂತ ಕೆಲಸ ಮಾಡ್ಲತ್ತೀನಿ. ಹಾಗಾಗಿ ಮುಖ್ಯಮಂತ್ರಿಗಳೇ, ಈ ಹೋರಾಟ ಇಲ್ಲಿಗೆ ನಿಂದ್ರದಲ್ಲ, ಇದು ಹೋರಾಟದ ಪ್ರಾರಂಭ. ಇದು ಈ ರಾಜ್ಯದೊಳಗ ಕಬ್ಬು ಬೆಳೆಗಾರರು ಯಾವ ರೀತಿ ಹೋರಾಟ ಮಾಡಿದ್ರು, ವಿಧಾನಸೌಧದ 333 ಕೊಠಡಿಯೊಳಗ ತಾವು ಸಭೆ ಮಾಡಿ ಎಲ್ಲ ಶುಗರ್ ಫ್ಯಾಕ್ಟರಿ ಮಾಲಕರಿಗೆ ಕರೆಸಿ ನಾವು ಯಾವ ರೀತಿ ಸುಳ್ಳು ಆಶ್ವಾಸನೆ ಕೊಟ್ಟು ಅವ್ರು ಹೋರಾಟ ಹತ್ತಿಕ್ಕಂತ ಕೆಲಸ ಮಾಡಿರಿ, ಈ ರಾಜ್ಯದ ಜನರು ನೋಡ್ತಾ ಇದ್ದಾರ. ಹಾಗಾಗಿ ನಾವು ವಿನಂತಿಯನ್ನ ಮಾಡ್ತೇವೆ, ನಿಮ್ಗ ಈಗಲೂ ಸಮಯ ಮಿಂಚಿಲ್ಲ, ನಿಮ್ಗೊಂದು 48 ಗಂಟೆ ನಾವು ಟೈಮ್ ಕೊಡ್ತೀವಿ. ಈ 48 ಗಂಟೆಯೊಳಗ ರೈತರ ಪರಿಹಾರ ಒಂದು ವೇಳೆ ನೀವು ಕೊಟ್ಟಿಲ್ಲ ಅಂದ್ರೆ ನಾಳೆ ನಡೀತಕ್ಕಂತ ಬೆಳಗಾವಿ ಅಧಿವೇಶನದೊಳಗ ಸುವರ್ಣ ಸೌಧದ ಎದುರುಗಡೆ ಕುಂತು ನಾವು ಧರಣಿ ಮಾಡ್ತೇವೆ, ರೈತರಿಗೆ ನ್ಯಾಯ ಕೊಡ್ತಕ್ಕಂತ ಕೆಲಸ ನಾವು ಮಾಡಿಸ್ತೇವೆ. ಧನ್ಯವಾದಗಳು.